ಹಾಯ್ ಸ್ನೇಹಿತರೆ, ನಮಸ್ಕಾರ. ಇಲ್ಲಿ ನೋಡ್ತಾ ಇದ್ದೀರಾ, ನಾವು ದಾಳಿಂಬಿ ಗಿಡ ನೆಟ್ಟಿದ್ವಿ. ಕಾಣಿಸ್ತಿದೆ ಅಲ್ವಾ, ಫುಲ್ ಹೂ ಬಿಟ್ಟಿದೆ. ಬಟ್ ಮೊದಲನೇ ಹಣ್ಣು ಹಾಗೆ ಇಲ್ಲೊಂದು ಬಿಟ್ಟಿದೆ ನೋಡಿ. ನಾನು ಫಸ್ಟ್ ಟೈಮು ದಾಳಿಂಬಿ ಗಿಡನ ನೆಟ್ಟು ಬೆಳೆಸಿರೋದು ಫಸ್ಟ್ ಟೈಮ್ ಸ್ನೇಹಿತರೆ. ಅದಕ್ಕಾಗಿ ಇದು ಕಿತ್ಕೊಂಡಿದ್ದೀನಿ. ಸೊ ಫಸ್ಟ್ ನಾವು ಅಮ್ಮಂಗೆ ಕೊಟ್ಬಿಡ್ತಾ ಇದ್ದೀನಿ ಸ್ನೇಹಿತರೆ. ಈ ದಾಳಿಂಬಿ ಗಿಡ ಮುಳ್ಳಿನ ಗಿಡ ಮನೆ ಮುಂದೆ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಬೇಕು ಅನಿಸಿದ್ರೆ ಮನೆಯ ಹಿಂದೆಗಡೆ ಇತ್ತಲೋ ನಿಮ್ಮ ಮನೆ ಚಾವಣಿ ಮೇಲೆ ಅಲ್ಲಿ ಬೇಕಾದರೂ ಹಾಕೊಳ್ಳಿ. ಮುಳ್ಳಿರ್ತಕ್ಕಂಥದ್ದು, ಮುಳ್ಳನ್ನು ನಾವು ಶತ್ರುತ್ವದ ಸಂಕೇತ ಅಂತಲೂ ಬಯಸ್ತೀವಿ. ಜೊತೆಗೆ ಮುಳ್ಳು ಅದು ಕಷ್ಟದ ಸಂಕೇತನೂ ಅಂತಲೂ ಅಂದ್ಕೋತೀವಿ. ಅದರಿಂದ ಸ್ನೇಹಿತರೆ, ಅದು ಮನೆಯ ಮುಂದೆ ಶುಭವಲ್ಲ ಅನ್ನುವುದು ನನ್ನ ಅನಿಸಿಕೆ ಅಷ್ಟೇ ಸ್ನೇಹಿತರೆ. ಶುಭ ಅಶುಭ ನನಗೆ ಅಷ್ಟು ಗೊತ್ತಿಲ್ಲ, ಬಟ್ ಶುಭ ಅಂತ ನನಗೆ ಅನ್ನಿಸ್ತಿಲ್ಲ. ಅದರಿಂದ ಮನೆಯ ಪಕ್ಕದಲ್ಲಿ ಒಂದು 10 ಮೀಟ್ರ್ ದೂರದಲ್ಲಿ ಬೆಳೆಸಿರತಕ್ಕಂಥದ್ದು ಸ್ನೇಹಿತರೆ. ನಾನು ಇದನ್ನು ಬೆಳೆಸಲೇಬೇಕು ಅನ್ನೋ ಆಸೆಯಿಂದ ಬೆಳೆಸ್ದೆ ಸ್ನೇಹಿತರೆ. ನೋಡಿ, ಮತ್ತೊಂದು ಹಣ್ಣು. ಹಾಗೆ ಇಲ್ಲೊಂದು ಕೂಡ ಬೆಳೀತಿದೆ, ನೋಡ್ತಾ ಇದ್ದೀರಾ ನೋಡಿ. ಈ ರೀತಿ ನೋಡೋದು ನಿಂಬೆ ಹಣ್ಣು ಥರ ಕಾಣುತ್ತೆ ಅಲ್ವಾ. ಸೊ ಎಲ್ಲ ಒಂದೊಂದೇ ಹೂ ಬಿಡ್ತಿದೆ. ಫಲ ಬಿಡುವಂಥ ಟೈಮು. ಸೊ ಇದು ಯಾವ ತಿಂಗಳು ನೀವು ಅಂದ್ಕೊಂಡಿದ್ದೀರಿ? 9ನೇ ತಿಂಗಳು ಅಂತ ಅಂದ್ಕೊಂಡಿದ್ದೀರಾ. ಸೊ ಈ 8, 9, 10ನೇ ತಿಂಗಳುಗಳಲ್ಲಿ ಇದು ಫಲ ಬಿಡುತ್ತೆ ಸ್ನೇಹಿತರೆ. ಸೊ ಈ ಒಂದು ಗಿಡದಲ್ಲೇ ಎಷ್ಟು ಹೂ ಬಿಟ್ಟಿದೆ ಅಂತ ನೀವು ನೋಡ್ಬೋದು, ನೋಡ್ತಾ ಇದ್ದೀರಾ. ಸೊ ಈ ರೀತಿ ಖರ್ಚಾಗ್ತಕ್ಕಂಥದ್ದು ದುಡ್ಡು ವ್ಯಯ ಮಾಡೋ ಬದಲು ಈ ಥರ ಗಿಡಗಳು ತಂದು ನೆಡೋದ್ರಿಂದಲೂ ಈ ಥರ ಹಣ್ಣುಗಳನ್ನ ಪಡಿಬಹುದು. ಹಾಗೆ ತಿಂದ ಹಣ್ಣುಗಳ ಬೀಜಗಳನ್ನು ಕೂಡ ಶೀತ ಇರ್ತಕ್ಕಂಥ ಜಾಗದಲ್ಲಿ ಎಸೆದ್ರೆ ಅದು ಕೂಡ ಈ ಥರ ಗಿಡವಾಗಿ ಒಮ್ಮೆ ಬರುತ್ತೆ. ಸೊ ಮನೆಯ ಸುತ್ತ ಪ್ರಕೃತಿ ವಾತಾವರಣ ಇದ್ದರೆ ಗಾಳಿ ಕೂಡ ಶುದ್ಧವಾಗಿರುತ್ತೆ, ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಬಯಸಿದಾಗ ಹಣ್ಣುಗಳು ಕೂಡ ತಿನ್ನಬಹುದು. ಸೊ ಇದು ಹೆಲ್ತನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥದ್ದು. ನನ್ನ ಅನಿಸಿಕೆ ಏನು ಅಂದರೆ, ಮನೆಯ ಅಂಗಳದಲ್ಲಿ, ಮನೆಯ ಸುತ್ತಮುತ್ತ ನೀವು ಯಾವ ಹಣ್ಣು ಗಿಡಗಳು ಸಿಗುತ್ತೋ ಅವುಗಳನ್ನ ಬೆಳೆಸೋದು ಉತ್ತಮ ಅಂತ ನಾನು ಅನ್ಕೋತೀನಿ. ಕೆಲವು ಸಿಹಿ ಗಿಡಗಳನ್ನ ಬೆಳೆಸಿ, ಚಿಕ್ಕ ಚಿಕ್ಕ ಗಿಡಗಳನ್ನ. ನೇರಳೆ ಗಿಡನ ಮಾತ್ರ ಮನೆ ಮುಂದೆ ಬೆಳೆಸೋಕೆ ಹೋಗಬೇಡಿ, ಸ್ವಲ್ಪ ಮನೆಯಿಂದ ದೂರನೇ ಬೆಳೆಸಿ. ಮುಳ್ಳಿನ ಗಿಡನೂ ಕೂಡ ಮನೆಯಿಂದ ದೂರನೇ ಬೆಳೆಸಿ. ಹಾಗೆ ಸಿಹಿಯಾದ ಗಿಡಗಳನ್ನ ಮುಂದೆ ಬೆಳೆಸಿ. ಸಿಹಿ ಬಂದು ಶುಭದ ಸಂಕೇತ ಅಂತಲೇ ಕರಿತೀವಿ, ಮುಳ್ಳು ಬಂದು ಅಶುಭದ ಸಂಕೇತ. ನೋಡಿ, ದಾಳಿಂಬೆ ಹಣ್ಣನ್ನು ಬಿಡಿಸ್ಕೊಂಡು ಆಲ್ರೆಡಿ ತಿಂತಾಯಿದ್ದೀವಿ ಸ್ನೇಹಿತರೆ. ನೋಡಿ, ಹೊರಗಡೆ ಅಂಗಡಿಲಿ ತಗೊಂಡು ತಿನ್ನೋದಕ್ಕಿಂತ ನಾವು ಬೆಳೆಸಿ ಅದನ್ನು ತಿನ್ನೋದ್ರಿಂದ ಅದೆಷ್ಟು ಖುಷಿ ಕೊಡುತ್ತೆ ಅಂತ ಅದು ನಮಗೆ ಅರ್ಥ ಆಗಿರುತ್ತೆ. ನೋಡಿದರೆ ನೀವು ಬೆಳೆಸಿ ತಿಂದಿರೋರಿಗೆ ನಿಮಗೂ ಅರ್ಥ ಆಗಿರುತ್ತೆ. ಆ ಖುಷಿ ನಿಮ್ಮಲ್ಲಿದ್ದರೆ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ, ನಿಮ್ಮ ಖುಷಿ ಏನಿದೆ ಅಂತ. ಹಾಗೆ ತರಕಾರಿ ಕೂಡ ಬೆಳಿಬೋದು. ನೋಡ್ತಾ ಇದ್ದೀರಾ, ಇಲ್ಲಿ ಕನಕಾಂಬರ ಗಿಡ ಬೆಳೆಸಿದ್ದೀನಿ. ಜೊತೆಗೆ ಇಲ್ಲಿ ಶೋ ಗಿಡ ಇದೆ. ಪಕ್ಕದಲ್ಲಿ ನೆಲಗುಲಾಬಿ ಅಂತ ನೋಡ್ತಾ ಇದ್ದೀರಾ, ಇದು ನೆಲಗುಲಾಬಿ ಗಿಡ ಅಂತಲೇ ಕರಿಬೋದು. ನೋಡಿ, ಇಲ್ಲಿ ಚಿಕ್ಕ ಚಿಕ್ಕ ಮುಸ್ಕುನ್ ಜೋಳ ಕೂಡ ನಾನು ಇಲ್ಲಿ ಹಾಕಿದ್ದೀನಿ. ಸೊ ಇವು ಮುಸ್ಕುನ್ ಜೋಳದ ಗಿಡ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ, ಇದು ನಿಂಬೆ ಗಿಡ ಸ್ನೇಹಿತರೆ. ಅದ್ರ ಪಕ್ಕ ನಮಗೆ ಸ್ಕಿನ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಸವರ್ಕೊಳ್ಳೋಕ್ಕೆ ಅಲೋವೆರಾ ಇದೆ. ಹಾಗೆ ನಮಗೆ ಮುಖ್ಯವಾಗಿ ವೀಳ್ಯದೆಲೆ, ಅದನ್ನು ಕೂಡ ಬೆಳೆಸಿದ್ದೀವಿ. ಬೇಕಾದಂಥ ಕರಿಬೇವು, ಮಾವಿನ ಗಿಡ ಕೂಡ ಬೆಳೆಸಿದ್ದೀವಿ. ಮಾವು ಶುಭದ ಸಂಕೇತ ಅನ್ನೋದು ನಿಮಗೂ ಗೊತ್ತಿದೆ ಸ್ನೇಹಿತರೆ. ಸೊ ಅಲ್ಲಿ ಫಿಶ್ ಟ್ಯಾಂಕ್ ಇದೆ, ಅದರೊಳಗೆ ಕೆಲವು ಸೊಪ್ಪುಗಳನ್ನು ಕೂಡ ಹಾಕಿದ್ದೀನಿ. ಯಾಕೆಂದರೆ ಸಾಂಬಾರು ಮಾಡಿಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಸೊಪ್ಪು ಸಾರಿಗೆ ಅಲ್ವಾ. ನೋಡಿ, ಹೀಗೆ ಕರಿಬೇವು ಕೂಡ ಹಾಕಿದ್ದೀನಿ ಸ್ನೇಹಿತರೆ.
ಹೀಗೆ ಮನೆಯ ಮುಂದೆ ಹಾಗೆ ಪುಷ್ಪ ಕೂಡ ನೋಡಿ ಗುಲಾಬಿ ದಾಸವಾಳ ಕೂಡ ಹಾಕಿದ್ದೀನಿ, ಪರಂಗಿನ ಕೂಡ ಹಾಕಿದ್ದೀನಿ. ಬೇಕಾದಾಗ ಗಸಗಸೆ ಕೆಳ ಬೀಳುತ್ತೆ, ಇಲ್ಲ ಕಿತ್ಕೊಂಡು ತಿನ್ಬೋದು ಸ್ನೇಹಿತರೆ. ಹೀಗೆ ಸ್ನೇಹಿತರೆ ಮನೆಯ ಅಂಗಳದಲ್ಲಿ ಒಳ್ಳೊಳ್ಳೆಯ ಗಿಡಗಳು ಹಣ್ಣುಗಳು ನೆಡ್ತಾ ಬಂದರೆ ಮನೆಯ ಪರಿಸರವು ಚೆನ್ನಾಗಿರುತ್ತೆ, ಆರೋಗ್ಯವು ಸುಧಾರಿಸುತ್ತೆ, ಒಳ್ಳೆ ಗಾಳಿಯೂ ಕೂಡ ನಮಗೆ ಸಿಗುತ್ತೆ, ಮನೆ ಒಂದು ಶುಭಕರವಾದ ಪಾಸಿಟಿವ್ ಶಕ್ತಿ ಕೂಡ ಇರುತ್ತೆ ಸ್ನೇಹಿತರೆ. ಈ ಮಾತು ಈ ವಿಡಿಯೋ ಇಷ್ಟ ಆಗಿದರೆ ಬೆಂಬಲಿಸಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ.